ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಹರಿಹರ ಬರೆದ ಬೇಡರ ಕಣ್ಣಪ್ಪನ ರಗಳೆ ಈ ಕಾವ್ಯ ಭಾಗದ ಸಾರಾಂಶವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಅದಕ್ಕಿಂತ ಮೊದಲು ಈ ಕಾವ್ಯ ಭಾಗದ ಒಂದು ಕಥೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈ ಬೇಡರ ಕಣ್ಣಪ್ಪ ಈತ ಸಾಮಾನ್ಯ ಬೇಡ, ಅಂದರೆ ಕಾಡಿನಲ್ಲಿ ಬೇಟೆ ಆಡ್ತಾ ಇರುವಂಥ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾದಂಥ ಬೇಡ. ಒಮ್ಮೆ ಆತ ಕಾಳಹಸ್ತಿಯ ಬೆಟ್ಟದಲ್ಲಿ ಬೇಟೆಯಾಡ್ತಾ ಇರುವಾಗ ಒಂದು ಶಿವಲಿಂಗವನ್ನು ಆಕಸ್ಮಿಕವಾಗಿ ನೋಡಿಬಿಡ್ತಾನೆ. ಆವಾಗ ಆತನಲ್ಲಿರುವಂತಹ ಒಂದು ಮುಗ್ಧವಾದಂತಹ ಭಕ್ತಿ ಜಾಗೃತಗೊಳ್ತದಂತೆ. ತನ್ನ ಮುಗ್ಧ ಭಕ್ತಿಯಿಂದ ಆ ಶಿವಲಿಂಗಕ್ಕೆ ಪ್ರತಿದಿನ ಹೂವು, ನೀರು ಮತ್ತು ತಾನು ಬೇಟೆಯಾಡಿದಂಥ ಮಾಂಸವನ್ನು ನೈವೇದ್ಯವಾಗಿ ಅರ್ಪಿಸ್ತಾ ಇದ್ದ. ಅಂದರೆ ಆತನಿಗೆ ಶಾಸ್ತ್ರೋಕ್ತವಾಗಿ ಈ ಪೂಜೆಯನ್ನು, ಈ ಭಕ್ತಿಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ತಿಳಿದಿರಲಿಲ್ಲ. ದಿನನಿತ್ಯವೂ ಆತ ಆ ಶಿವಲಿಂಗವನ್ನು ನೀರಿಂದ ಅಭಿಷೇಕ ಮಾಡಿ ಹೂವನ್ನಿಟ್ಟು, ಹಾಗೆ ತಾನು ಬೇಟೆಯಾಡಿ ಬಂದಂತಹ ಮಾಂಸವನ್ನು ನೈವೇದ್ಯವಾಗಿ ಇಡ್ತಾ ಇರ್ತಾನೆ. ಇದು ಪ್ರತಿನಿತ್ಯವಾದಂಥ ಕಾಯಕ ಆತನದ್ದು. ಹೀಗೆ ಈ ಕಣ್ಣಪ್ಪನ ಭಕ್ತಿಯನ್ನು ಪರೀಕ್ಷಿಸಲಿಕ್ಕೆ ಶಿವ ಏನು ಮಾಡ್ತಾನೆ, ಆತ ಆ ಶಿವಲಿಂಗದಿಂದ ನೋಡೋಣ, ಈತನನ್ನು ಪರೀಕ್ಷೆ ಮಾಡೋಣ, ಈತನ ಭಕ್ತಿ ಹೇಗಿದೆ, ಈತನ ಆ ಭಕ್ತಿ ಮುಗ್ಧವೇ, ಈತನನ್ನು ಲೋಕಕ್ಕೆ ತಿಳಿಸ್ಬೇಕು, ಈತನ ಭಕ್ತಿಯನ್ನು ಪ್ರಚುರಪಡಿಸಬೇಕು ಅನ್ನುವಂಥ ಒಂದು ಕಾರಣದಿಂದ ಆತ ಏನು ಮಾಡ್ತಾನೆಂದರೆ ಆ ಶಿವಲಿಂಗದಿಂದ ರಕ್ತ ಸುರಿಯುವ ಹಾಗೆ ಮಾಡ್ತಾನೆ. ಎಂದಿನ ಹಾಗೆ ಈ ಬೇಡರ ಕಣ್ಣಪ್ಪ ಬರ್ತಾನೆ. ಶಿವಲಿಂಗದ ಕಣ್ಣಲ್ಲಿದ್ದಂತಹ ಆ ರಕ್ತ ಸುರಿಯುವುದನ್ನು ನೋಡಿ ಬಹಳಷ್ಟು ಗಾಬರಿ ಆಗ್ತಾನೆ. ಆ ರಕ್ತವನ್ನು ನಿಲ್ಲಿಸಲು ಅವನೇನು ಮಾಡ್ತಾನೆಂದರೆ ತನ್ನ ಒಂದು ಕಣ್ಣನ್ನೇ ಕಿತ್ತು ಆ ಲಿಂಗಕ್ಕೆ ಇಡ್ತಾನಂತೆ. ಅಲ್ಲಿದ್ದಂತಹ ಕಣ್ಣಲ್ಲಿ ರಕ್ತ ಸುರಿಯುತ್ತಾ ಇದೆ. ಹಾಗಾಗಿ ಅವನು ತನ್ನ ಕಣ್ಣನ್ನೇ ಕಿತ್ತು ಇಡ್ತಾನೆ. ಅಂದರೆ ಆತನ ಆ ತ್ಯಾಗವನ್ನು ನಾವು ಗಮನಿಸ್ಬೋದು. ಆಗ ಕೂಡಲೇ ಲಿಂಗದ ಮತ್ತೊಂದು ಕಣ್ಣಿನಿಂದ ರಕ್ತ ಬರಲಿಕ್ಕೆ ಆರಂಭವಾಗ್ತದೆ. ಅವನೇನು ಮಾಡ್ತಾನೆ, ತನ್ನ ಇನ್ನೊಂದು ಕಣ್ಣನ್ನು ಕೂಡ ಕಿತ್ತುಕೊಳ್ಳಿಕ್ಕೆ ಸಿದ್ಧತೆ ನಡೆಸಿದಾಗ ತನ್ನ ಕಣ್ಣಿಗೆ ಕಣ್ಣು ಕಾಣಿಸುವುದಿಲ್ಲ ಅಂತ ಅವನೇನು ಮಾಡ್ತಾನೆ, ಹೇಗೆ ಕಣ್ಣನ್ನು ಶಿವಲಿಂಗದಲ್ಲಿ ಈ ಎರಡನೆಯ ಕಣ್ಣನ್ನು ಶಿವನಿಗೆ ಇಡಬೇಕಲ್ಲ, ಅದಕ್ಕೆ ಏನು ಮಾಡ್ತಾನೆ, ತನ್ನ ಒಂದು ಕಾಲನ್ನು ಲಿಂಗದ ಮೇಲಿಟ್ಟು ಗುರುತಿಸ್ತಾನೆ. ಅಂದರೆ ಒಂದು ಕಣ್ಣು ಹೇಗೂ ಹೋಗಿದೆ, ಇನ್ನೊಂದು ಕಣ್ಣನ್ನು ತೆಗೆದು ಇಡಬೇಕಲ್ವ, ಶಿವಲಿಂಗ ತನಗೇನು ಕಾಣುವುದಿಲ್ಲ. ಹಾಗಾಗಿ ಆ ಕಣ್ಣಿನ ಕಡೆಗೆ ಆತ ತನ್ನ ಕಾಲನ್ನು ಇಡ್ತಾನಂತೆ. ಈ ಕಣ್ಣಪ್ಪನ ಈ ಪರಮ ಭಕ್ತಿ ಹಾಗೂ ನಿಸ್ವಾರ್ಥವಾದಂತಹ ತ್ಯಾಗಕ್ಕೆ ಮೆಚ್ಚಿದಂತಹ ಶಿವ ಪ್ರತ್ಯಕ್ಷನಾಗ್ತಾನೆ. ಆತನಿಗೆ ತನ್ನ ದರ್ಶನವನ್ನು ನೀಡಿ ಅನುಗ್ರಹವನ್ನು ಮಾಡ್ತಾನೆ. ಬೇಡರ ಕಣ್ಣಪ್ಪನ ಈ ಮುಗ್ಧ ಭಕ್ತಿಯ ಕತೆ ತಮಿಳಿನ ಪೆರಿಯ ಪುರಾಣಂನಿಂದ ಪ್ರೇರಿತವಾಗಿದ್ದರೂ ಕೂಡ ಕನ್ನಡದಲ್ಲಿ ಹರಿಹರನು ಇದನ್ನು ತನ್ನದೇ ಆದಂತಹ ರಗಳೆ ಸಾಹಿತ್ಯ ಪ್ರಕಾರದಲ್ಲಿ ತನ್ನದೇ ಭಾವನಾತ್ಮಕವಾಗಿ ಮತ್ತು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾನೆ. ಹರಿಹರನ ಭಾಷಾ ಶೈಲಿ ಮತ್ತು ಕಣ್ಣಪ್ಪನ ಭಕ್ತಿಯ ತೀವ್ರತೆಯ ವರ್ಣನೆ ಈ ಕಾವ್ಯವನ್ನು ಓದ್ತಾ ಇದ್ದ ಹಾಗೆ ಓದುಗರ ಮನಸ್ಸನ್ನು ಕರಗಿಸಿಬಿಡ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಹರಿಹರ ಬರೆದ ಬೇಡರ ಕಣ್ಣಪ್ಪನ ರಗಳೆಯನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈಗ ನಾವು ಹರಿಹರನ ಪರಿಚಯ ನೋಡೋಣ. ಕನ್ನಡ ಸಾಹಿತ್ಯದ ಶಿರೋರತ್ನಗಳಲ್ಲಿ ಒಬ್ಬನಾದಂತಹ ಮಹಾಕವಿ ಹರಿಹರ ಅದರ ದಿಕ್ಕುದೇಸೆಗಳನ್ನು ಬದಲಿಸಿದಂತಹ ಕ್ರಾಂತಿಕವಿ. ಸಾವವರ ಮೇಲೆ, ಮನುಜರ ಮೇಲೆ, ಕನಿಷ್ಠರ ಮೇಲೆ ಕಾವ್ಯರಚನೆಯನ್ನು ಮಾಡದೆ ಶಿವಶರಣರನ್ನು ಕುರಿತು ರಗಳೆ ಛಂದಸ್ಸಿನಲ್ಲಿ ಕಾವ್ಯವನ್ನು ರಚಿಸಿ ಅದನ್ನು ಅಭಿವ್ಯಕ್ತಿ ಮಾಧ್ಯಮವಾಗಿ ಬಳಸಿಕೊಂಡಂತಹ ಸಮರ್ಥ ಕವಿ. ಈತನ ಕಾಲ 13ನೇ ಶತಮಾನದ ಪೂರ್ವ ಭಾಗ. ಈತನಿಗೆ ಹರೀಶ್ವರ, ಹರಿಯಣ್ಣ, ಹಂಪೆಯ ಹರಿಹರ ಮೊದಲಾದ ಹೆಸರುಗಳಿವೆ. ಈತನ ಜೀವನ ಕ್ಷೇತ್ರ ಹಾಗೂ ಕಾವ್ಯಕ್ಷೇತ್ರ ಹಂಪೆ. ಇಷ್ಟದೈವ ಹಂಪೆಯ ವಿರೂಪಾಕ್ಷ, ಗುರು ಹಂಪೆಯ ಮಾಯಿದೇವ. ದೋರ ಸಮುದ್ರದಲ್ಲಿ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕೆಲವು ಕಾಲ ಕರ್ಣಿಕನಾಗಿದ್ದು, ಅಂದರೆ ಲೆಕ್ಕಿಗನಾಗಿದ್ದು, ಅನಂತರ ಹಂಪೆಗೆ ಬಂದು ಅಲ್ಲಿ ವಿರೂಪಾಕ್ಷನ ಅರ್ಚನೆ ಹಾಗೂ ಕಾವ್ಯ ರಚನೆಗಳಲ್ಲಿ ಹರಿಹರ ತಲ್ಲೀನನಾದಂತೆ ತೋರ್ತದೆ. ಹಂಪೆಯ ವಿರೂಪಾಕ್ಷನಲ್ಲಿ ಹರಿಹರನಿಗೆ ಇದ್ದಂತಹ ಅನನ್ಯ ಭಕ್ತಿಯೇ ಅವನ ಕಾವ್ಯದ ಸೆಲೆ ಮತ್ತು ನೆಲೆ. ಅವನ ಜೀವನವನ್ನೇ ಕಾವ್ಯವನ್ನಾಗಿಸಿಕೊಂಡಂತಹ ಮಹಾನುಭಾವ. ಪ್ರಧಾನವಾಗಿ ಆತ ಭಾವುಕನಾದಂತಹ ಕವಿ. ರೂಢಮೂಲವಾದ ಚಂಪು ಪರಂಪರೆಯಿಂದ ಬಿಡಿಸಿಕೊಂಡು
ರಗಳೆ ಸಂಪ್ರದಾಯದ ಪ್ರವರ್ತಕನಾದುದು ಅವನ ವ್ಯಕ್ತಿ ವಿಶಿಷ್ಟತೆಯನ್ನು ಸಾರ್ತದೆ. ಆತ ವಸ್ತು ಭಾಷೆ ರೂಪಗಳಲ್ಲಿ ಕ್ರಾಂತಿ ಮಾರ್ಗವೊಂದನ್ನು ತೆರೆದು ಪ್ರಸಿದ್ಧನಾದವನು. ಹಿಂದಿನವರಂತೆ ರಾಮಾಯಣ ಮಹಾಭಾರತ ಪುರಾಣಾದಿಗಳಿಗೆ ಶರಣಾಗದೆ ಹತ್ತಿರದಲ್ಲೂ ದೂರದಲ್ಲೂ ಇದ್ದ ಶಿವಶರಣರ ಜೀವನವನ್ನು ವಸ್ತುವಾಗಿ ಆರಿಸಿಕೊಂಡಂಥದ್ದು ಹೊಸ ದೃಷ್ಟಿಗೆ ಸಾಕ್ಷಿಯಾಗಿದೆ. ಗಿರಿಜಾ ಕಲ್ಯಾಣ, ಪಂಪಾ ಶತಕ, ರಕ್ಷಾ ಶತಕ, ಮುಂಡಿಗೆಯಂತಹ ಅಷ್ಟಕ ಮತ್ತು ಶಿವಶರಣರ ಮುಡಿಗೆಯ ಅಷ್ಟಕ ಮತ್ತು ಶಿವಶರಣರ ರಗಳೆಗಳು ಇವು ಹರಿಹರನ ಕೃತಿಗಳು. ಅವನೊಟ್ಟಿಗೆ 106 ರಗಳೆಗಳನ್ನು ಬರೆದಿದ್ದಾನೆ ಎಂದು ವಿದ್ವಾಂಸರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ವಿದ್ಯಾರ್ಥಿಗಳೇ, ಈಗ ನಾವು ಹರಿಹರ ಬರೆದ ಬೇಡರ ಕಣ್ಣಪ್ಪನ ರಗಳೆ ಅನ್ನುವಂಥ ಈ ಕಾವ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈ ಕಾವ್ಯಕ್ಕೆ ಸಂಬಂಧಿಸಿದ ಹಾಗೆ ಒಂದು 3 ಪ್ರಶ್ನೆಗಳಿವೆ ನೋಡಿ. ಮೊದಲ ಪ್ರಶ್ನೆ, ಬೇಡರ ಕಣ್ಣಪ್ಪನ ಮುಗ್ಧ ಭಕ್ತಿಯನ್ನು ಕುರಿತು ಬರೆಯಿರಿ. ಎರಡನೇ ಪ್ರಶ್ನೆ, ನಿರ್ಮಲ ಮನಸ್ಸಿನ ಭಕ್ತಿ ಮತ್ತು ಡಾಂಭಿಕ ಭಕ್ತಿ ಬೇಡರ ಕಣ್ಣಪ್ಪನ ರಗಳೆಯಲ್ಲಿ ಹೇಗೆ ಪರಿಚಯಿಸಲಾಗಿದೆ ವಿವರಿಸಿರಿ. ಮೂರನೇ ಪ್ರಶ್ನೆ, ಶಿವನಿಗೆ ನೈವೇದ್ಯವನ್ನು ಸಮರ್ಪಿಸುವ ಸಂದರ್ಭದ ಭಕ್ತಿಯ ಸಂಭ್ರಮವನ್ನು ಕುರಿತು ಬರೆಯಿರಿ ಅನ್ನುವಂಥ ಪ್ರಶ್ನೆಗಳು ಬರ್ಬೋದು. ವಿದ್ಯಾರ್ಥಿಗಳೇ, ಈ ಒಂದು ಕಾವ್ಯಕ್ಕೆ ಸಂಬಂಧಿಸಿದ ಹಾಗೆ ನೀವು ಸಾರಾಂಶವನ್ನು ಕೇಳಿಕೊಂಡ್ರೆ ಸಾಕಾಗ್ತದೆ, ಉತ್ತರವನ್ನು ಸರಿಯಾಗಿ ಬರೀಬಹುದು. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಸಾರಾಂಶವನ್ನು ನೋಡ್ತಾ ಹೋಗೋಣ. ಹಂಪೆಯ ದೇವರಾದಂತಹ ಶಿವನು ವಿರೂಪಾಕ್ಷ. ಈತ ತನ್ನ ಭಕ್ತಿಯನ್ನು ಮಾಡಿದಂತಹ ಈ ಕಣ್ಣಪ್ಪನನ್ನು ಈ ಧರೆಗೆ ನಾನು ಹೊಸದಾಗಿ, ಅಂದರೆ ಇಂತಹ ಈ ಧರೆಯಲ್ಲಿ ಶೋಭಾಯಮಾನವಾಗಿ ಇರುವಂತಹ ಈ ಬೇಡರ ಕಣ್ಣಪ್ಪನನ್ನು ಈ ಧರೆಯಲ್ಲಿ ನಾನು ಮೆರೆಸುತ್ತೇನೆ, ಆತನ ಭಕ್ತಿಯನ್ನು ನಾನು ಈ ಧರೆಯಲ್ಲಿ ತೋರಿಸುತ್ತೇನೆ ಎಂದು ಶಿವನು ತನ್ನಲ್ಲಿ ಯೋಚನೆ ಮಾಡಿಕೊಂಡ. ಅವನ ಬಗ್ಗೆ ಈ ರೀತಿ ಹರಿಹರ ಹೇಳ್ತಾನೆ. ಶ್ರೀ ಸದಾಶಿವನ ಭಕ್ತಿಗೆ ತವರ್ಮನೆಯಪ್ಪ ದೇಶಮನೊಪ್ಪಿರ್ದುದು ಧರಾತಳಕ್ಕೆ ಸುಖಮಪ್ಪ ಚೋಳ ಮಂಡಲ. ಅಂದರೆ ನಾನು ಎಲ್ಲ ಕಾವ್ಯವನ್ನು ಹೇಳ್ತಾ ಹೋಗೋದಿಲ್ಲ ವಿದ್ಯಾರ್ಥಿಗಳೇ. ಸದಾಶಿವನ ಭಕ್ತಿಗೆ ತವರ್ಮನೆಯಪ್ಪ, ತವರುಮನೆಯಾಗಿರುವಂತಹ ಚೋಳ ಮಂಡಲದಲ್ಲಿ ತಿರುಕಾಳತ್ತಿ ಅನ್ನುವಂತಹ ಪಟ್ಟಣ ಇದೆ. ಅಲ್ಲಿ ಕಣ್ಣಪ್ಪ ಅನ್ನುವಂತಹ ಒಬ್ಬ ಬೇಡ ಇರ್ತಾನೆ. ಆತನು ಅಲ್ಲಿನ ಎಲ್ಲ ಬೇಡರಿಗೆ ನಾಯಕನಾಗಿ ಭುವಿಯಲ್ಲಿ ಪ್ರಸಿದ್ಧವಿರುವಂತಹ ಎಲ್ಲ ಬಗೆಯ ಬೇಟೆಗಳನ್ನು ಕೂಡ ತಿಳಿದಿರ್ತಾನೆ. ಅಂದರೆ ಆತ ಬೇಟೆಗಾರಿಕೆಯಲ್ಲಿ ನಿಪುಣನಾಗಿದ್ದ. ಇಡೀ ಬೇಟೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಆತ ತಿಳಿದುಕೊಂಡಿದ್ದ. ಅಂದರೆ ಎಲ್ಲ ಬಗೆಯ ಬೇಟೆಗಳನ್ನು ಕೂಡ ತಿಳಿದಿದ್ದ. ಆದರೆ ಅವನು ಎಷ್ಟು ಮುಗ್ಧ ಅಂದರೆ ಬೇಟೆಯನ್ನು ಹೊರತಾಗಿ ಮತ್ತೇನನ್ನೂ ಅರಿಯದ ಮುಗ್ಧ. ಆತ ಕಾರಣಿಕ. ಒಂದೊಂದು ಮೃಗದ ಜನ್ಮದ ಋಷಿಗಳೆಲ್ಲರೂ ಆತ ಬೇಟೆಯೋಡುವಡೆ ಬಂದಿರುವರು. ಅಂದರೆ ಇಲ್ಲಿ ಹೇಳ್ತಾರೆ, ಮೃಗದ ಒಂದು ಹುಟ್ಟಿನಲ್ಲಿ ಇರುವಂತಹ, ಅಂದರೆ ಮೃಗದ ಜನ್ಮದಲ್ಲಿ ಇರುವಂತಹ ಋಷಿಗಳು, ಅವರ ಹಿಂದೆ ಋಷಿಗಳಾಗಿದ್ದರು. ಯಾವುದೋ ಒಂದು ಕಾರಣದಿಂದ ಅವರು ಮೃಗಗಳಾಗಿ ಹುಟ್ಟಿದಾರಂತೆ. ಅವರೆಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ, ಈ ಕಣ್ಣಪ್ಪ ಯಾವ ಕಡೆ ಬೇಟೆಯಾಡ್ತಾನೋ ಅಲ್ಲಿ ಬಂದು ನೆರೆಯುತ್ತಾರಂತೆ. ಯಾಕಂದರೆ ತಿರುಕಾಳತ್ತಿ ಮಲೆಯ ತಪ್ಪಲಲ್ಲೆಲ್ಲ ಗುಂಪುಗೂಡಿ ನೋಡುವ ಕಾರಣಿಕ ಮೃಗಗಳನ್ನೆಲ್ಲ ಕಣ್ಣಪ್ಪ ಬೇಟೆಯಾಡ್ತಾನೆ. ಅವನು ಬಿಟ್ಟಂತಹ ಬಾಣಕ್ಕೆ ಮೃಗಗಳು ಸ್ವರ್ಗಕ್ಕೆ ಹಾರುವವು. ಅಂದರೆ ಅವನು ಬಿಟ್ಟಂತಹ ಆ ಬಾಣಗಳು ನೇರವಾಗಿ ಪ್ರಾಣಿಗೆ ತಾಕ್ತಾ ಇದ್ವು. ಅವು ಕೂಡಲೇ ಹಸುನಿಗ್ತಾ ಇದ್ವು, ಅಂದರೆ ಸ್ವರ್ಗಕ್ಕೆ ಹೋಗಿ ಬಿಡ್ತಾ ಇದ್ವು. ಮೃಗಗಳು ಅವನ ಬಾಣದಿಂದ ತಮಗೆ ಮುಕ್ತಿ ಸಿಗುತ್ತದೆ ಅನ್ನುವಂತಹ ಕಾರಣಕ್ಕಾಗಿ ಭಯದಿಂದ ಓಡಲೊಲ್ಲವು. ಅಂದರೆ ಓಡ್ತಾ ಇರಲಿಲ್ಲ. ಯಾಕೆಂದರೆ ಓಡಿದರೆ ತಾವು ಹಾಗೆ ಉಳಿದುಕೊಂಡು ಬಿಡ್ತೇವಲ್ಲ, ತಮಗೆ ಆದಷ್ಟು ಬೇಗ ಬಿಡುಗಡೆ ಬೇಕು, ಮುಕ್ತಿ ಬೇಕು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಿ ಕಣ್ಣಪ್ಪ ಬರ್ತಾ ಇದ್ನೋ ಅಲ್ಲಿ ಅವುಗಳು ಭಯದಿಂದ ಓಡುವುದಿಲ್ಲ, ಮನದಲ್ಲಿಯೇ ಸಂತೋಷ ಪಡ್ತಾ ಇದ್ವಂತೆ. ಅವನ ದೃಷ್ಟಿಗೆ ಬಿದ್ದಂತಹ ಮೃಗಗಳು ಯಾವುವೂ ಕೂಡ ತಪ್ಪವು, ಅಂದರೆ ತಪ್ಪುವುದಿಲ್ಲ, ಯಾವುದೂ ಕೂಡ ತಪ್ಪಿ ಹೋಗುವುದಿಲ್ಲ. ಅವನ ಬಾಣಕ್ಕೆ ಗುರಿಯಾಗಿ ತಮ್ಮನ್ನು ಕಾಡುತ್ತಿರುವ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಿದ್ದವು. ಅಂದರೆ ಅವನು ಬಂದ ತಕ್ಷಣ ಅವನ ಬೆಲ್ಲಿಗೆ ತಾಗುವ ಹಾಗೆ, ಆ ಬಾಣಕ್ಕೆ ತಾಗುವ ಹಾಗೆ ಆ ಪ್ರಾಣಿಗಳು ನಿಂತುಕೊಳ್ತಾ ಇದ್ವು. ಹೀಗೆ ಪ್ರಾಣವನ್ನು ತೊರೆದು
ತಮಗೆ ಕಾಡ್ತಾ ಇರುವಂತಹ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾ ಇದ್ವು. ಒಂದು ದಿನ ತಿರಕಾಳತ್ತಿ ಮಲೆಯ ಶಿವನು ಚಿತ್ತದಲ್ಲಿ ಒಂದು ಮಾಯಾ ಜಿಂಕೆಯನ್ನು ನೆನೆದು ಕಣ್ಣಪ್ಪನ ಮುಂದೆ ನೀನು ಸುಳಿದಾಡಿ ಅವನನ್ನು ನಮ್ಮ ಎದುರು ಕರೆದುಕೊಂಡು ಬಾ ಅಂತ ಆಜ್ಞೆ ಮಾಡ್ತಾನಂತೆ. ಅಂದರೆ ಶಿವನು ಒಂದು ಮಾಯಾ ಜಿಂಕೆಯನ್ನು ಸೃಷ್ಟಿಸ್ತಾನೆ, ನೆನೀತಾನೆ. ಅದು ಬಂದ ತಕ್ಷಣ ಆ ಜಿಂಕೆಗೆ ಹೇಳ್ತಾನೆ, ನೀನು ಕಣ್ಣಪ್ಪನ ಹಿಂದೆ ಮುಂದೆ ಸುಳಿದಾಡು, ಅವನ್ನ ನಮ್ಮ ಕಡೆ ಬಾ, ಕರ್ಕೊಂಡು ಬಾ. ಅಂದರೆ ನೀನು ಓಡಿಕೊಂಡು ಬರಬೇಕು, ಅವನು ನಿನ್ನನ್ನು ಹಿಂಬಾಲಿಸ್ಕೊಂಡು ಬರಬೇಕು ಅಂತ ಆಜ್ಞೆ ಮಾಡ್ತಾನೆ. ಆ ಹುಲ್ಲೆ ಅಂದರೆ ಜಿಂಕೆ ಕಣ್ಣಪ್ಪನಿಗೆ ಕಾಣಿಸಿಕೊಂಡು ಮಿಂಚಿ ಮರೆಯಾಗ್ತದೆ. ಕಣ್ಣಪ್ಪ ಅದರ ಬೆನ್ನಟ್ಟಿ ಬರಲು ಅದು ಅವನ ಕೈಗೆ ಸಿಗದೆ ಅವನಿಗೆ ವಂಚಿಸಿ ತಿರುಕಾಳತ್ತಿ ಮಲೆಯ ಶಿವನಲ್ಲಿಗೆ ಕರೆದುಕೊಂಡು ಬಂದು ಮಾಯವಾಯಿತು. ಕಣ್ಣಪ್ಪ ಅದರ ಬೆನ್ನಟ್ಟಿ ಬರ್ತಾನೆ, ಅದನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ, ಬೇಟೆಯಾಡಿಕೊಂಡು ಬರ್ತಾನೆ. ಆದರೆ ಅವನ ಕೈಗೆ ಸಿಗೋದಿಲ್ಲ ಆ ಜಿಂಕೆ. ಅದೇನು ಮಾಡ್ತದೆ, ಆ ತಿರುಕಾಳತ್ತಿ ಮಲೆಯ ಒಂದು ಅಂದರೆ ತಿರುಕಾಳತ್ತಿ ಮಲೆ ಅಂದರೆ ಅಲ್ಲಿ ಕಾಳಹಸ್ತಿ ಅನ್ನುವಂತಹ ಹೆಸರು ಕೂಡ ಇದೆ. ಅಲ್ಲಿಗೆ ಈ ಜಿಂಕೆ ಅವನನ್ನು ಕರ್ಕೊಂಡು ಬರ್ತದೆ, ಶಿವನ ಹತ್ತಿರಕ್ಕೆ ಬಂದು ಕರ್ಕೊಂಡು ಬರ್ತದಂತೆ. ಶಿವನಿಳಯಕ್ಕೆ ಬಂದ ಕಣ್ಣಂದನು ಅಂದರೆ ಕಣ್ಣಪ್ಪನು ಭಕ್ತಿಯಿಂದ ಕದವನ್ನು ತೆರೆ ಎನ್ನಾಳ್ದನೆ ಕದವನ್ನು ತೆರೆ. ಅಂದರೆ ಅಲ್ಲಿ ಬಂದ ತಕ್ಷಣ ಅವನಲ್ಲಿ ಏನೋ ಒಂದು ಮಿಂಚಿನ ಸಂಚಾರ ಆಗ್ತದಂತೆ. ಯಾವುದೋ ಒಂದು ನೆನಪಿಗೆ ಬರ್ತದೆ ಈ ಕಣ್ಣಪ್ಪನಿಗೆ. ಅಂದರೆ ಇದುವರೆಗೆ ಅವನು ಬೇಟೆಯಾಡುವುದನ್ನು ಬಿಟ್ಟರೆ ಬೇರೆ ಅವನಿಗೆ ಏನೂ ತಿಳಿದಿರಲಿಲ್ಲ. ಆದರೆ ಈ ಸ್ಥಳಕ್ಕೆ ಬಂದ ತಕ್ಷಣ ಅವನಿಗೆ ಏನೋ ಒಮ್ಮೆಲೆ ಭಕ್ತಿ ಬರ್ತದೆ. ಆ ಶಿವನಿಳಯಕ್ಕೆ ಬರ್ತಾನೆ, ಕಣ್ಣಪ್ಪ ಬರ್ತಾನೆ. ಅಲ್ಲಿ ಒಮ್ಮೆಲೆ ಅವನು ಹೇಳ್ತಾನಂತೆ, ಕದವನ್ನು ತೆರೆ ಎನ್ನನ್ನು ಆಳುವವನೇ ಕದವನ್ನು ತೆರೆ, ಬಾಗಿಲನ್ನು ತೆರೆ ಅಂತ ಪ್ರಾರ್ಥಿಸಲು ಆ ನಾಗಭೂಷಣನು ಅಂದರೆ ಈ ಶಿವನು ಆ ಒಂದು ನಿಲಯದ ಬಾಗಿಲನ್ನು ತೆರೀತಾನೆ, ಆ ಗುಡಿಯ ಬಾಗಿಲನ್ನು ತೆರೆಯುತ್ತಾನೆ. ಆತ ಮಹಾದೇವನನ್ನು ನೋಡಿ, ಇಂದು ನಿನ್ನ ಪ್ರಾಮಾಣಿಕತೆಯನ್ನು ನೋಡುವೆನು. ಕಳೆದು ಹೋದ ಜಿಂಕೆಯು ಕಂಡಲ್ಲಿ ನೀನು ನನಗೆ ಒಳ್ಳೆಯವನು. ಜಿಂಕೆಯು ದೊರೆತದ್ದೇ ಆದರೆ ನಿನಗೆ ಅರ್ಧ ಭಾಗವನ್ನು ಕೊಡುವೆನು, ಮೋಸ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಅಂದರೆ ಶಿವನನ್ನು ನೋಡಿ ಅವನು ಹೇಳ್ತಾನೆ, ನಿನ್ನ ಪ್ರಾಮಾಣಿಕತೆಯನ್ನು ನಾನು ನೋಡ್ತೇನೆ. ಇಲ್ಲಿಗೆ ಜಿಂಕೆ ಒಂದು ಬಂತು, ಆ ಜಿಂಕೆಯನ್ನು ನಾನು ನೋಡಿದ್ದೇನಾದರೆ ನೀನು ಒಳ್ಳೆಯವನು. ಜಿಂಕೆ ನನಗೆ ದೊರೆತದ್ದೇ ಆದರೆ ಅದರಲ್ಲಿರುವಂಥ ಅರ್ಧ ಭಾಗವನ್ನು ಅದರ ಅರ್ಧ ಮಾಂಸವನ್ನು ನಾನು ನಿನಗೆ ಕೊಡ್ತೇನೆ, ನಾನು ನಿನಗೆ ಮೋಸ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಶಿವನು ಮರೆಯಾದ ಮೃಗವನ್ನು ಮತ್ತೆ ತೋರಿಸ್ತಾನೆ ಅವನಿಗೆ. ಕಣ್ಣಪ್ಪ ಸಂತೋಷದಿಂದ, ಅಯ್ಯಯ್ಯ ಇಂತಪ್ಪ ನನ್ನಿಯಂ ಕಂಡೆನೇ ಕೈಯ ಮೇಲೆ ತೋರುವೊಡೆಯಂ ಪಡೆದನೆ ಇನ್ನಗಲೆ ಎಂದು ನನಗಿರುವವನು ನೀನು, ನಿನಗಿರುವವನು ನಾನು ಎಂದು ಇನ್ನು ನಿನ್ನನ್ನು ನಾನು ಬಿಡುವವನಲ್ಲ. ಇನ್ನು ಮೊದಲಾಗಿ ನಿನ್ನನ್ನು ಅಗಲದೆ ನಿನಗೆ ನಿತ್ಯವೂ ನಾನು ರಸವೊಸರುವ ಹೊಸ ಮಾಂಸವನ್ನು ತರುವೆ ಅಂತ ಕೊಂಡಾಡ್ತಾನೆ. ಅಂದರೆ ಇವನು ಈ ಪ್ರಾಣಿಯನ್ನು, ಜಿಂಕೆಯನ್ನು ತೋರಿಸುವಂಥ ಶಿವನಲ್ಲಿ ಪ್ರಾರ್ಥಿಸಿಕೊಳ್ತಾನೆ. ಅದರ ಹಾಗೆ ಶಿವನು ಆ ಜಿಂಕೆಯನ್ನು ತೋರಿಸ್ತಾನೆ. ಆ ಜಿಂಕೆಯನ್ನು ತೋರಿಸಿದ ತಕ್ಷಣ ಇವನು ಹೇಳ್ತಾನೆ, ಅಯ್ಯೋ ನೀನು ಇಷ್ಟು ಒಳ್ಳೆಯವನು, ಇನ್ನು ಮುಂದೆ ನನಗೆ ಯಾರೂ ಇಲ್ಲ ಅಂತ ಇಲ್ಲ, ನೀನೇ ನನಗೆ ಇರುವವನು. ನಿನಗೆ ಇರುವವನು ನಾನು, ನನಗೆ ಇರುವವನು ನೀನು, ನಿನ್ನನ್ನು ನಾನು ಇನ್ನು ಮುಂದೆ ಬಿಡುವುದಿಲ್ಲ ಅಂತ ಹೇಳಿ ನಿನ್ನನ್ನು ಅಗಲದೆ ನಿನಗೆ ನಿತ್ಯವೂ ಕೂಡ ಮಾಂಸವನ್ನು, ರಸವೊಸರುವ ಒಳ್ಳೆಯ ಮಾಂಸವನ್ನು ತಂದು ನಿನಗೆ ಕೊಡ್ತೇನೆ ಅಂತ ಶಿವನನ್ನು ಕೊಂಡಾಡ್ತಾನೆ. ಹೀಗೆ ಕಾಣಿಸಿಕೊಂಡಂತಹ ಜಿಂಕೆಯನ್ನು ಬಾಣಪ್ರಯೋಗ ಮಾಡಿ ಅದನ್ನು ತಂದು ಶಿವನ ಮುಂದೆ ಇಟ್ಟು 2 ಭಾಗ ಮಾಡಿ ಬೆಂಕಿಯನ್ನು ಹಚ್ಚಿ ಅದನ್ನು, ಆ ಮಾಂಸವನ್ನು ಹೀಗೆ ಚೆನ್ನಾಗಿ ಹದವಾಗಿ ಬೇಯಿಸಿ ಮೃದುವಾದ ತೆಳುವಾದ ಮಾಂಸಖಂಡವನ್ನು ತನ್ನ ನಾಲಿಗೆಯಿಂದ ಆಯ್ದು, ಅಂದರೆ ರುಚಿ ಉಂಟಾ ಇಲ್ವಾ ಅಂತ ಅವನು ನೋಡಿಕೊಂಡು ತನ್ನ ನಾಲಿಗೆಯಿಂದಲೇ ಅಂದರೆ ಎಂಜಲಿ ಮಾಡಿ ಅವನು ಆ ಒಂದು ಮಾಂಸವನ್ನು, ಬೇಯಿಸಿದಂತಹ ಮಾಂಸವನ್ನು, ಆ ಬೆಂಕಿಯಲ್ಲಿ ಸುಟ್ಟಂತಹ ಮಾಂಸವನ್ನು ಮುತ್ತುಗದ ಎಲೆಯಿಂದ ಮುಚ್ಚಿ ತಂದು ಎನ್ನವನೇ ಎನ್ನಾಣೆ ಉಣ್ಣು ಅಂತ ಅರ್ಪಿಸ್ತಾನೆ. ಶಿವನು ಅವನ ಮುಗ್ಧ ಭಕ್ತಿಗೆ ಮೆಚ್ಚಿ ಅದನ್ನು ಉಂಡವನ ಹಾಗೆ ನಟಿಸ್ತಾನಂತೆ. ಉಂಡವನ ಹಾಗೆ ನಟಿಸಿ ತನ್ನ ಗಣಗಳಿಗೆ, ಆ ಭೂತಗಳಿಗೆ ಕೊಡ್ತಾನೆ. ಇಲ್ಲಿ ಗಮನಿಸಬೇಕು ನೀವು ಇದನ್ನು. ಶಿವನು ಉಂಡುದನ್ನು ಕಂಡ ಕಣ್ಣಪ್ಪನು ಅಡವಿಯಲ್ಲಿ ಏಕಾಕಿಯಾಗಿರುವ ಶಿವನಿಗೆ ರಕ್ಷಣೆ ಇಲ್ಲ ಅಂತ ಕಟ್ಟಿಗೆಯನ್ನು ಹೊರತಾನೆ, ಕಟ್ಟಿಗೆಯ ಹೊರೆಯನ್ನು ಹೊತ್ಕೊಂಡು ಬರ್ತಾನೆ.
ಬೆಂಕಿಯನ್ನು ಹಚ್ಚಿ ತಾನು ಕಾವಲಾಗಿ ನಿಂತು ನಿಶ್ಚಿಂತೆಯಿಂದ ನೀನು ನಿದ್ದೆ ಮಾಡು ಅಂತ ಶಿವನಿಗೆ ಹೇಳ್ತಾನೆ. ಶಿವನ ಹೀಗೆ ಅಂದರೆ ಅವನು ಅಷ್ಟು ಭಕ್ತಿಯಿಂದ ಅಷ್ಟು ಮುಗ್ಧತೆಯಿಂದ ಶಿವನನ್ನು ಕಾಯ್ತಾನೆ. ಶಿವನಿಗೆ ಯಾರೂ ಕಾಪಾಡುವವರು ಇಲ್ಲವಲ್ಲ, ಹಾಗಾಗಿ ನಾನು ಆತನನ್ನು ಕಾಪಾಡ್ತೇನೆ ಅಂತ ಯೋಚನೆ ಮಾಡಿಕೊಂಡು ಅಲ್ಲಿದ್ದ ಕಟ್ಟಿಗೆಯನ್ನು ತರ್ತಾನೆ, ಬೆಂಕಿಯನ್ನು ಹಚ್ಚುತ್ತಾನೆ. ಅಂದರೆ ಶಿವನು ಹೆದರದ ಹಾಗೆ ಬೆಂಕಿಯನ್ನು ಬೆಳಕನ್ನು ಮಾಡಿ ತಾನಲ್ಲಿ ಕಾಯ್ತೇನೆ ಅಂತ ಹೇಳಿ ಅವನಲ್ಲೇ ಶಿವನಿಗೆ ನೀನು ಯಾವುದೇ ಚಿಂತೆ ಇಲ್ಲದೆ ನೀನು ನಿದ್ದೆ ಮಾಡು ಅಂತ ಹೇಳ್ತಾನೆ. ಶಿವನ ನಿದ್ದೆಯನ್ನು ಕೆಡಿಸಬಹುದು ಅಂತ ಅಲ್ಲಿ ಉಲಿಯುವಂತಹ ಪಕ್ಷಿಗಳನ್ನು ಮೃಗಗಳನ್ನು ಕಣ್ಣಪ್ಪ ಓಡಿಸಿಬಿಡ್ತಾನಂತೆ. ಅಲ್ಲೇ ಮರದಲ್ಲಿ ಇರುವಂತಹ ಗಿಡ ಮರಗಳಲ್ಲಿ ಇರುವಂತಹ ಚಿಲಿಪಿಲಿ ಹೇಳುವಂತಹ ಆ ಹಕ್ಕಿಗಳ ದನಿಗೆ ಎಲ್ಲಿಯಾದರೂ ಈತನಿಗೆ ಎಚ್ಚರ ಆದರೆ ಆತನ ನಿದ್ದೆ ಹಾಳಾಗ್ತದಲ್ಲ. ಈ ಮೃಗಗಳು ಏನಾದರೂ ಶಬ್ದ ಮಾಡಿದರೆ ಶಿವನ ನಿದ್ದೆ ಹಾಳಾಗ್ತದಲ್ಲ. ಹಾಗಾಗಿ ಕಣ್ಣಪ್ಪ ಇವುಗಳನ್ನೆಲ್ಲ, ಈ ಹಕ್ಕಿಗಳನ್ನು, ಈ ಪ್ರಾಣಿಗಳನ್ನು ಎಲ್ಲವನ್ನು ಓಡಿಸಿಬಿಡ್ತಾನೆ. ಹೀಗೆ ಬೆಳಗಾಗ್ತದೆ. ಹಸಿದ ಶಿವನಿಗೆ ಹೊಸ ಮಾಂಸವನ್ನು ತರಬೇಕು, ನಿನ್ನೆದಾಗಿದೆ, ಇನ್ನು ಹೊಸದಾಗಿ ತರಬೇಕು. ಪಾಪ ಶಿವ ಹಸಿದುಕೊಳ್ತಾನೆ, ಹಸಿದಿದ್ದಾನೆ. ಹಾಗಾಗಿ ಹಸಿದ ಶಿವನಿಗೆ ಹೊಸ ಮಾಂಸವನ್ನು ತರಬೇಕು. ಆದರೆ ಶಿವನನ್ನು ನಾನು ಒಂಟಿಯಾಗಿ ಹೇಗೆ ಬಿಟ್ಟು ಹೋಗಲಿ? ಆತನ ಮನಸ್ಸು ಒಪ್ತಾ ಇಲ್ಲ. ಅಗಲದೇ ಇರಲಾರ ಅಂದರೆ ಆತನನ್ನು ಬಿಟ್ಟು ಹೋಗುವುದಿಲ್ಲ, ಬಿಟ್ಟು ಹೋಗದೇ ಇರಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಶಿವನಿಗೆ ಹಸಿವೆ ಆಗ್ತದೆ. ಶಿವನಿಗೆ ಮಾಂಸವನ್ನು ತರಬೇಕು, ಬೇಟೆಯಾಡಲಿಕ್ಕೆ ಹೋಗಬೇಕು. ಈ ಒಂದು ದ್ವಂದ್ವಕ್ಕೆ ಸಿಕ್ಕಿ ಅವನ ಮನಸ್ಸು ಡೋಲಾಯಮಾನವಾಗಿತ್ತಂತೆ. ಅಂದರೆ ಹೋಗಲಿಕ್ಕೆ ಮನಸ್ಸಿಲ್ಲ, ಹೋಗದೇ ಇರಲಿಕ್ಕೂ ಸಾಧ್ಯವಾಗುವುದಿಲ್ಲ. ಹಾಗೆ ಕೊನೆಗೆ ಆತ ತನ್ನಲ್ಲೇ ಧೈರ್ಯವನ್ನು ತಂದುಕೊಂಡು ಕಣ್ಣಪ್ಪ ಬೇಟೆಗೆ ಹೊರಡ್ತಾನೆ. ಹೀಗೆ ಶಿವಾಲಯಕ್ಕೆ, ಅಂದರೆ ಇಲ್ಲಿ ಇನ್ನೊಂದು ಡಾಂಭಿಕ ಭಕ್ತಿಯನ್ನು ನೀವು ಗಮನಿಸಬೇಕು. ಅಲ್ಲೊಬ್ಬ ಶಿವಾಲಯದಲ್ಲಿ ಒಬ್ಬ ಅರ್ಚಕ ಇದ್ದ. ಆತ ನಿತ್ಯದ ಹಾಗೆ ಪೂಜೆ ಮಾಡಲಿಕ್ಕೆ ಬರ್ತಾನೆ. ಹೀಗೆ ಬಂದಂತಹ ಅರ್ಚಕನು ಅಲ್ಲಿ ರಕ್ತ ಮಾಂಸಗಳನ್ನು ನೋಡ್ತಾನೆ. ಅಂದರೆ ಹಿಂದಿನ ದಿನ ತಂದಂತಹ ಈ ಮಾಂಸ ಎಲ್ಲ ಇದೆ. ಅದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗ್ತದೆ, ಜಿಗುಪ್ಸೆಗೊಳ್ತಾನೆ, ಅಸಹ್ಯ ಪಟ್ಕೊಳ್ತಾನೆ, ಆ ದುರ್ವಾಸನೆಗೆ ಹೇಸಿಬಿಡ್ತಾನೆ. ಅಂದರೆ ನಿನ್ನೆ ಇದ್ದ ಆ ಒಂದು ಮಾಂಸ ಎಲ್ಲ ಹಳಸಿ ಹೋಗಿದೆ, ವಾಸನೆ ಬರ್ತಾ ಉಂಟು. ಆತ ಏನು ಮಾಡ್ತಾನೆ, ಮಂದಿರವನ್ನೆಲ್ಲ ಶುದ್ಧ ಮಾಡ್ತಾನೆ, ಗೋವಿನ ಸೆಗಣಿಯನ್ನು ತಗೊಂಡು ಬರ್ತಾನೆ, ನೆಲವನ್ನು ಸಾರಿಸ್ತಾನೆ, ಕೊಳದಲ್ಲಿ ಮತ್ತೊಮ್ಮೆ ಮಿಂದುಕೊಂಡು ಬರ್ತಾನೆ, ಸ್ನಾನ ಮಾಡ್ಕೊಂಡು ಬರ್ತಾನೆ. ಹೀಗೆ ಆಗಮೋಕ್ತವಾಗಿ ಶಿವಲಿಂಗವನ್ನು ಪೂಜಿಸ್ತಾನೆ. ಅಂದರೆ ಅವನು ಹೀಗೆಲ್ಲ ಹೊಲಸಾಗಿತ್ತಲ್ಲ, ಹಾಗಾಗಿ ಅವನು ಎಲ್ಲ ದೇವಸ್ಥಾನವನ್ನು ಶುಚಿ ಮಾಡಿ ಅವನು ಮತ್ತೆ ಪೂಜಿಸ್ತಾನಂತೆ. ಹೀಗೆ ಅವನು ಶಿವಲಿಂಗವನ್ನು ಪೂಜಿಸ್ತಾನೆ. ಪಶುಕರ್ಮಕಾರಕನಾದ ಕಿರಾತನನ್ನು ದೇವಾಲಯದೊಳಗೆ ಪ್ರವೇಶಿಸಲು ಅನುಮತಿಸಬೇಡ ಎಂದು ದೀರ್ಘದಂಡ ನಮಸ್ಕಾರ ಮಾಡಿ ಶಿವನನ್ನು ಬೇಡಿ ಸುಖನಾಸಿ, ಗರ್ಭಗೃಹ ಹಾಗೂ ರಂಗಮಂಟಪ ಈ 3ಕ್ಕೆ ಬಾಗಿಲು ಮುಚ್ಚಿ ಬೀಗ ಮುದ್ರೆಯನ್ನು ಹಾಕಿ ತನ್ನ ಊರಿಗೆ ಹಿಂತಿರುಗ್ತಾನೆ. ಅವನು ನೋಡಿದ್ದೇನೋ ಅಲ್ಲಿರುವಂತಹ ಆ ಮಾಂಸಗಳನ್ನು ಮಾತ್ರ. ಮಾಂಸವನ್ನು ಈ ಅರ್ಚಕರು ಮುಟ್ಟುವುದಿಲ್ಲ, ಅಥವಾ ಶಿವನು ಕೂಡ ಮುಟ್ಟುವುದಿಲ್ಲ, ಅದು ಮೈಲಿಗೆ ಆಗಿಬಿಡ್ತದೆ. ಹಾಗಾಗಿ ಎಲ್ಲವನ್ನು ಪರಿಶುದ್ಧಗೊಳಿಸಿದ್ದಾನೆ, ಸೆಗಣಿಯೆಲ್ಲ ತಂದು ಸಾರಿಸಿ ಬಿಟ್ಟಿದ್ದಾನೆ. ತಾನೂ ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ, ಪೂಜೆ ಮಾಡ್ತಾನೆ. ಪೂಜೆ ಮಾಡಿದ ನಂತರ ಅವನು ಹೇಳ್ತಾನೆ, ಯಾರೋ ಒಬ್ಬ ಕಿರಾತಕ ಬಂದಿದ್ದಾನೆ, ಪಶುಕರ್ಮಕಾರಕನಾದಂತಹ ಬೇಟೆಗಾರ ಬಂದಿದ್ದಾನೆ, ಅವನನ್ನು ನಿನ್ನ ದೇವಾಲಯದ ಒಳಗೆ ಪ್ರವೇಶಿಸಲಿಕ್ಕೆ ನೀನು ಒಪ್ಪಬೇಡ, ಅನುಮತಿ ಕೊಡಬೇಡ ಅಂತ ಇವನು ದೀರ್ಘದಂಡ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನಂತೆ. ಹೀಗೆ ಅವನು ಶಿವನನ್ನು ಬೇಡಿ ಸುಖನಾಸಿ ಗರ್ಭಗೃಹ ಹಾಗೂ ರಂಗಮಂಟಪ, ಗರ್ಭಗೃಹಕ್ಕೂ ಅವನು ಬೀಗ ಹಾಕ್ತಾನೆ. ಅಲ್ಲೇ ಎದುರಲ್ಲಿರುವಂಥ ಆ ರಂಗಮಂಟಪಕ್ಕೂ ಕೂಡ ಬೀಗವನ್ನು ಹಾಕಿ ಅವನು ಆ 3 ಕಡೆ ದೇವಸ್ಥಾನಕ್ಕೂ ಕೂಡ ಬಾಗಿಲನ್ನು ಮುಚ್ಚಿ ಬೀಗ ಮುದ್ರೆಯನ್ನು ಹಾಕಿ ಹಿಂತಿರುಗಿ ತನ್ನ ಊರಿಗೆ ಹೋಗ್ತಾನೆ, ತನ್ನ ಮನೆಗೆ ಹೋಗ್ತಾನೆ. ಈ ಶಿವ ಬ್ರಾಹ್ಮಣ ಅವನು ಹೋಗ್ತಾನೆ, ಆ ದೇವಸ್ಥಾನದ ಅರ್ಚಕ ಹೋಗ್ತಾನೆ, ಪೂಜೆಯನ್ನೆಲ್ಲ ಮುಗಿಸಿ ಬೀಗ ಎಲ್ಲ ಹಾಕಿ ಹೋಗ್ತಾನೆ. ತನ್ನ ಊರಿಗೆ ಹಿಂತಿರುಗಿದ ಬಳಿಕ ಇತ್ತ ಕಣ್ಣಪ್ಪನು ಅಷ್ಟಾಂಗ ಪುಷ್ಟವಾಗಿದ್ದ ಮೃಗವ ಕಂಡು ಅಷ್ಟವೇಷ್ಟಿತನಾಗಿ ಮನಗೊಂಡು ನೆಲಕ್ಕೆ ಬೀಳದ ಮುನ್ನಲೈ ತಂದು ಪಿಡಿದೆತ್ತಿ ನೆಲನಿಂದ ಸೋಂಕೆ. ಅಂದರೆ ಇಲ್ಲಿ ಅವನೇನು ಮಾಡ್ತಾನೆ, ಅಷ್ಟಾಂಗ ಪುಷ್ಟ 8 ಕಡೆಯೂ ಕೂಡ ದಷ್ಟಪುಷ್ಟವಾಗಿರುವಂತಹ ಒಂದು ಮೃಗವನ್ನು ಬೇಟೆಯಾಡ್ತಾನಂತೆ. ಅದನ್ನು ನೋಡಿ ಅವನು ಬೇಟೆಯಾಡ್ತಾನೆ, ಆ ಪ್ರಾಣಿಯನ್ನು ನೋಡಿ ಬಾಣವನ್ನು ಪ್ರಯೋಗಿಸ್ತಾನೆ. ಅದು ನೆಲಕ್ಕೆ ಬೀಳುವ ಮುನ್ನವೇ
ನೆಲಕ್ಕೆ ಬಿದ್ದರೆ ಶಿವನಿಗೆ ಕೊಡಬಾರ್ದು ಅಂತ ಅವನ ತಲೆಯಲ್ಲಿದೆ. ನೆಲಕ್ಕೆ ನೆಲಕ್ಕೆ ಆ ಪ್ರಾಣಿ ಬಾಣ ತಾಗಿ ನೆಲಕ್ಕೆ ಬೀಳುವ ಮುನ್ನವೇ ಎತ್ತಿ ತಂದು ಎನ್ನವನೇ ತೆರೆಕದವನೆಂದು ನುಡಿವಲ್ಲಿಂದ ಮುನ್ನವೇ ಬಾಗಿಲುಗಳು ತೆಗೆದುಕೊಂಡವು. ಆ ಅರ್ಚಕನು ಮೂರೂ ಕಡೆಯೂ ಕೂಡ ಅವನು ಬೀಗ ಹಾಕಿ ಹೋಗಿದ್ದಾನೆ, ಬೀಗ ಮುದ್ರೆಯನ್ನು ಹಾಕಿ ಹೋಗಿದ್ದಾನೆ. ಇವನು ಈ ಕಣ್ಣಪ್ಪ ಬಂದು ಎನ್ನವನೇ ನೀನು ಕದವನ್ನು ತೆರೆ ಅಂತ ಹೇಳುವ ಮೊದಲೇ ಬಾಗಿಲುಗಳು ತೆರೆದುಕೊಂಡು ಬಿಡ್ತಾವಂತೆ. ಒಳಗೆ ಬಂದಂಥ ಕಣ್ಣಪ್ಪನು ಕಾಲಿಂದ ಶಿವಬ್ರಾಹ್ಮಣನು ಮಾಡಿದ್ದ ಪೂಜೆಯನ್ನು ಪಕ್ಕಕ್ಕೆ ತಳ್ಳಿ, ಹೂವೆಲ್ಲ ಇದೆ, ಪತ್ರೆಗಳೆಲ್ಲ ಇವೆ, ಅದೆಲ್ಲವನ್ನು ಕೈಯಲ್ಲಿ ಈ ಪ್ರಾಣಿ ಇದೆ, ಬೇಟೆಯಾಡಿಕೊಂಡು ಬಂದಂತಹ ಅಷ್ಟಾಂಗಪುಷ್ಟವಾದಂತಹ ಮೃಗ ಇದೆ. ಹಾಗಾಗಿ ಅವನ ಕಾಲಲ್ಲಿ ಅದೆಲ್ಲವನ್ನು ಆ ಪೂಜೆಯನ್ನು ಪಕ್ಕಕ್ಕೆ ತಳ್ಳಿ ಬಾಯಿಯಲ್ಲಿ ತುಂಬಿಕೊಂಡು ಬಂದಿದ್ದಂತಹ ನೀರನ್ನು ಆ ಶಿವಲಿಂಗಕ್ಕೆ ಸುರಿತಾನೆ. ಬಾಯಲ್ಲಿ ತುಂಬಿಕೊಂಡು ಬಂದಿದ್ದ ನೀರನ್ನು ಸುರಿದು ತನ್ನ ಮುಡಿಯಲ್ಲಿ ಸಿಕ್ಕಿಸಿಕೊಂಡು ಬಂದಿದ್ದ ಹೂವುಗಳಿಂದ ಸಿಂಗರಿಸಿ ಪೂಜೆಯನ್ನು ಮಾಡ್ತಾನೆ. ತಾನು ಬೇಯಿಸಿದ್ದ ಮಾಂಸವನ್ನು ಆರೋಗಣೆಗೆ ಎಡೆ ಮಾಡಲು, ಅಂದರೆ ಇಲ್ಲಿ ಅವನು ಬಂದವನೇ ಮುನ್ನಾ ದಿನ ಮಾಡಿ ಹೋದಂತಹ ಈ ಅರ್ಚಕ ಮಾಡಿ ಹೋದಂತಹ ಹೂವೆಲ್ಲ ಏನುಂಟು ಅದೆಲ್ಲವನ್ನು ಕಾಲಲ್ಲೇ ನೂಕಿ ಬಿಡ್ತಾನೆ. ಅಂದರೆ ಅವನದು ಮುಗ್ಧ ಭಕ್ತಿ. ಅದೆಲ್ಲ ಮೆಟ್ಟಬಾರ್ದು, ಹಾಗೆಲ್ಲ ಮಾಡಬಾರ್ದು ಅನ್ನುವಂಥದ್ದು ಈಗಿನ ಮನುಷ್ಯರಿಗೆ ಅದೆಲ್ಲ ಇಂತಹ ಮುಗ್ಧವಾದಂತಹ ಸರಳ ಭಕ್ತಿಗೆ ಅದೆಲ್ಲ ಬರುವುದಿಲ್ಲ. ಇವನು ಹಾಗಾಗಿ ಆ ಶಿವಬ್ರಾಹ್ಮಣನು ಮಾಡಿದಂಥ ಪೂಜೆಯನ್ನೆಲ್ಲ ಪಕ್ಕಕ್ಕೆ ತಳ್ಳಿ, ಆ ಸಾಮಗ್ರಿಗಳನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಬಾಯಲ್ಲಿ ನೀರನ್ನು ತುಂಬಿಕೊಂಡು ಬಂದಿದ್ದಾನೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಲಿಕ್ಕೆ. ತನ್ನ ಮುಡಿಯಲ್ಲಿ ಹೂವನ್ನು ಸಿಕ್ಕಿಸಿಕೊಂಡು ಬಂದಿದ್ದಾನೆ. ಆ ಹೂಗಳನ್ನೆಲ್ಲ ತೆಗೆದು ಆ ಬಾಯಿಂದ ತಂದಿದ್ದಂತಹ ಆ ನೀರಿಂದ ಅಭಿಷೇಕವನ್ನು ಮಾಡಿ ಹೂವನ್ನು ತೆಗೆದು ಆ ಪೂಜೆಯನ್ನೆಲ್ಲ ಮಾಡ್ತಾನೆ. ಕೊನೆಗೆ ತಾನು ತಂದಿದ್ದಂತಹ ಪ್ರಾಣಿಯನ್ನು ಬೇಯಿಸ್ತಾನೆ. ಆ ಬೇಯಿಸಿದಂತಹ ಮಾಂಸವನ್ನು ಶಿವನಿಗೆ ನೈವೇದ್ಯಕ್ಕೆ ಆರೋಗಣೆಗೆ ಎಡೆ ಮಾಡಲು ಅವನು ನೈವೇದ್ಯವಾಗಿ ಇಡ್ತಾನಂತೆ ಶಿವಲಿಂಗದ ಎದುರಿಗೆ. ಶಿವನೇನು ಮಾಡ್ತಾನೆ, ಊಟ ಮಾಡಿದ ಹಾಗೆ ನಟಿಸಿ ಭೂತ ಸಂಕುಲಕ್ಕೆ ಅದನ್ನು ಕೊಡ್ತಾನೆ. ಶಿವನು ಆರೋಗಿಸಿದುದನ್ನು ಕಂಡು ಸಂತೋಷದಿಂದ ಕಣ್ಣಪ್ಪ ಕುಣಿದಾಡ್ತಾನೆ. ಚಂದ ಚಂದದ ಬೇಡರಾಟಗಳನ್ನು ಶಿವನ ಮುಂದೆ ಬೆಳಗಾಗುವ ತನಕ ಆಡಿ ಅವನು ಬೇಟೆಗೆ ಹೊರಡ್ತಾನೆ. ಹೀಗೆ ಅವನಿಗೆ ಶಿವನ ಎದುರಿಗೆ ಅವನು ಬೇರೆ ಬೇರೆ ರೀತಿಯಲ್ಲಿ ಹೀಗೆ ಆಟವನ್ನು ಆಡ್ತಾನಂತೆ. ಬೇಡರ ಆಟಗಳನ್ನು ಆಡ್ತಾನೆ, ಅವನು ಕುಣಿದಾಡ್ತಾನೆ, ಸಂತೋಷದಿಂದ ಕುಣಿದಾಡ್ತಾನೆ. ಶಿವನ ಮುಂದೆ ಬೆಳಗಾಗುವ ತನಕ ಆಟವನ್ನು ಆಡಿ ಅವನ ನಂತರ ಬೆಳಿಗ್ಗೆ ಆದ ತಕ್ಷಣ ಬೇಟೆಗೆ ಹೊರಡ್ತಾನಂತೆ. ಅಲ್ಲಿಯೂ ಹಾಗೆ ಬೇಟೆಗೆ ಹೋಗುವ ಮೊದಲು ಅವನಿಗೆ ಶಿವನನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಆಗಲಲಾರ ನಿಲ್ಲಲಾರ, ನಡೆಯುತ್ತ ಕಾಲಿತ್ತ, ಒಡಲತ್ತ ಮನವಿತ್ತ, ಈ ಸ್ಥಿತಿಯಲ್ಲೇ ಕಣ್ಣಪ್ಪ ಬೇಟೆಗೆ ಹೋಗ್ತಾನೆ. ಹೀಗೆ ಎಂದಿನ ಹಾಗೆ ಶಿವಬ್ರಾಹ್ಮಣ ಅರ್ಚಕ ಬರ್ತಾನೆ. ಅವನು ಮತ್ತೆ ಆ ಹೂವು ಪತ್ರೆ ಎಲ್ಲ ಹಿಡ್ಕೊಂಡು ಬರ್ತಾನೆ. ದೇವಾಲಯದ ಬಾಗಿಲಿಗೆ ಬರಲು ಮಂದಿರದಲ್ಲಿ ಮೊದಲಿಗಿದ್ದ 4 ಪಟ್ಟು ಚೂರು ಚೂರಾಗಿ ಕತ್ತರಿಸಿದಂತಹ ಮಾಂಸ ಇತ್ತು. ಅದನ್ನು ನೋಡಿ ಒಳಗೆ ಪ್ರವೇಶಿಸ್ತಾ ಇಲ್ಲ. ಒಳಗೆ ನೋಡಿದರೆ ದೇವಸ್ಥಾನ ಇಡೀ ಚೂರು ಚೂರು ಆಗಿ ಮಾಡಿದಂತಹ ಮಾಂಸ ಇದೆ, ಪ್ರಾಣಿಗಳ ಮಾಂಸ ಇದೆ. ಅದನ್ನು ನೋಡಿ ಅವನಿಗೆ ಹೇಸಿಗೆ ಪಟ್ಕೊಳ್ತಾನೆ, ಸಿಡಿಮಿಡಿಗೊಳ್ತಾನೆ, ಕೋಪಗೊಳ್ತಾನೆ. ಮಿತಿಮೀರಿದ ದುಃಖ ಬರ್ತದೆ. ಎತ್ತ ಹೋದೈ ತಂದೆ ಹೇಳು ನೀವಿಲ್ಲಿ ಇಂತು ಮಾಡಿಸುವರೇ ಕಾಳತ್ತಿ ಅರಸನೆ ಅಂತ ಆಕ್ಷೇಪಿಸ್ತಾನೆ. ಎಲ್ಲಿ ಹೋದೆ ನೀನು? ಈ ರೀತಿ ಅವನು ಆ ಕಿರಾತ ಕಿರಾತಕ ಬಂದು ಈ ರೀತಿ ಮಾಡುವಾಗ ನೀನೆಲ್ಲಿ ಹೋಗಿದ್ದಿ ಅಂತ ದೇವರಿಗೆ ಜೋರು ಮಾಡ್ತಾನೆ. ಇಂದು ಮೊದಲಾಗಿ ನಾನಿಲ್ಲಿಗೆ ಬರುವುದಿಲ್ಲ. ಆ ದುರಾಚಾರಿಯನ್ನು ಕೊಂದು ಆ ಬಳಿಕ ನಿನ್ನನ್ನು ನಾನು ಪೂಜಿಸ್ತೇನೆ, ಇಲ್ಲವೇ ನನ್ನ ಪ್ರಾಣವನ್ನು ಅವನಿಗೆ ಒಪ್ಪಿಸಿಬಿಡ್ತೇನೆ ಅಂತ ಹಾರಾಡ್ತಾನೆ. ಅವನೇನು ಮಾಡ್ತಾನೆ, ತನ್ನ ಪ್ರಾಣವನ್ನು ಒಪ್ಪಿಸಿದಲ್ಲೇ ಅಲ್ಲದೆ ಅಥವಾ ಆ ಬೇಟೆಯಾಡುವವನನ್ನು, ಆ ಬೇಡರವನನ್ನು ನಾನು ಕೊಲ್ಲದೆ ನಾನು ಇಲ್ಲಿಗೆ ಬರುವುದಿಲ್ಲ. ನಾನು ಸಾಯ್ತೇನೆ, ಇಲ್ಲದಿದ್ದರೆ ನಾನು ಅವನನ್ನು ಸಾಯಿಸಿ ಬರ್ತೇನೆ ಅಂತ ಅವನು ಅಲ್ಲಿ ಹಾರಾಡ್ತಾನೆ, ಬೊಬ್ಬೆ ಹೊಡಿತಾನೆ. ಹಾಗೆ ಮತ್ತೆ ಅರ್ಚಕ ಏನು ಮಾಡ್ತಾನೆ, ದೇವ ಮಂದಿರವನ್ನೆಲ್ಲ ಶುಚಿಗೊಳಿಸ್ತಾನೆ. ಸಾರಿಸಿ ಮಿಂದು ಬಂದು ಶಿವನನ್ನು ಅರ್ಚಿಸಿ ಅನಾಚಾರಿಯಾದ ಶಬರನನ್ನು, ಆ ಒಂದು ಬೇಡನನ್ನು ಕೊಲ್ಲುವುದಾಗಿ ಹೇಳುತ್ತಾ ಅವನನ್ನು ಕೊಂದೇ ಬಿಡ್ತೇನೆ ಅಂತ ಹೇಳಿ ಅವನು ಮತ್ತೆ ಊರಿಗೆ ಹಿಂತಿರುಗ್ತಾನೆ. ಹೀಗೆ ಅವನು ಊರಿಗೆ ಹೋಗ್ತಾನೆ. ಶಿವಬ್ರಾಹ್ಮಣ ಅಂದರೆ ಅರ್ಚಕ. ಇಲ್ಲಿ ಅವನು ಬೇಟೆಯಾಡಲಿಕ್ಕೆ ನಮ್ಮ ಕಣ್ಣಪ್ಪ ಹೋಗಿದ್ದಾನೆ. ಈಗ ಶಿವ ಮತ್ತು ಪಾರ್ವತಿಯರ ನಡುವೆ ಒಂದು ಮಾತುಕತೆ ನಡೀತದೆ. ಇತ್ತ ಕೈಲಾಸದಲ್ಲಿ ಪಾರ್ವತಿಗೂ ಶಿವನಿಗೂ ಶಿವಬ್ರಾಹ್ಮಣ ಹಾಗೂ ಬೇಡ ಇವರ ಭಕ್ತಿಯಲ್ಲಿ ಯಾರದು ಹೆಚ್ಚು ಅನ್ನುವಂಥ ಒಂದು ಚರ್ಚೆ ನಡೀತದೆ. ಪಾರ್ವತಿ ಹೇಳ್ತಾಳೆ, ಪಾರ್ವತಿಯು ಬೇಡನ ವಿಚಿತ್ರವಾದ ಲೋಕ ವಿರುದ್ಧವಾದ ಪೂಜಾ ವಿಧಾನವನ್ನು ಎತ್ತಿ ಹೇಳಿ, ಶಿವಬ್ರಾಹ್ಮಣನ ಆಗಮೋಕ್ತವಾದ ಪೂಜೆಯಲ್ಲಿ ಯಾವ ದೋಷವನ್ನು ಕಂಡಿರಿ? ಆ ಬೇಡನಲ್ಲಿ ನೀವು ಏನನ್ನು ಕಂಡು ಒಲಿದಿರಿ ಎಂದು ಕೇಳುವಳು.
ಅಂದರೆ ನೀವು ಅಷ್ಟು ಒಳ್ಳೆಯ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತಾ ಇರುವಂತಹ ಆ ಶಿವಬ್ರಾಹ್ಮಣನಲ್ಲಿ ನೀವು ಏನು ದೋಷವನ್ನು ಕಂಡಿದ್ದೀರಿ? ಈ ಬೇಡ, ಅದು ಕೂಡ ಬಾಯಲ್ಲಿ ನೀರನ್ನು ತಂದು ನಿಮ್ಮ ಮುಖದ ಮೇಲೆ ಹಾಕುವವನು, ನಿಮ್ಮ ಲಿಂಗದ ಮೇಲೆ ಹಾಕುವವನು, ತಾನು ಮುಡಿದುಕೊಂಡು ಬಂದಂತಹ ಹೂವನ್ನು ನಿಮ್ಮ ತಲೆಗೆ ಏರಿಸುವವನು, ಆ ಒಂದು ಪ್ರಾಣಿಯನ್ನು ಬೇಟೆಯಾಡಿ ಬಂದು ಸುಟ್ಟು ಅದನ್ನು ನಿಮಗೆ ಒಪ್ಪಿಸುವವನು, ಅಂತಹ ಬೇಡನಲ್ಲಿ ನೀವು ಏನನ್ನು ಕಂಡು ಒಲಿದಿರಿ? ಅವನಿಗೆ ಯಾವುದಕ್ಕಾಗಿ ನೀವು ಅವನ ಆ ಭಕ್ತಿಗೆ ಸೋತಿರಿ ಅಂತ ಅವಳು ಕೇಳ್ತಾಳೆ. ಹೀಗೆ ಅವನು ಹೇಳ್ತಾನೆ, ಪರಿಶುದ್ಧವೂ ನಿಸ್ವಾರ್ಥವೂ ಆದ ಕಣ್ಣಪ್ಪನ ಪೂಜೆಯೇ ತನಗೆ ಮೆಚ್ಚುಗೆಯಾಯಿತು ಎಂದು ಶಿವ ಹೇಳ್ತಾನೆ. ಪರಿಶುದ್ಧವಾದಂತಹ ಭಕ್ತಿ, ಪರಿಶುದ್ಧವಾದಂತಹ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ಅವನು ಮಾಡಿದ್ದಾನೆ. ಬೇರೆ ಯಾರೇ ಆದರೂ ಯಾವುದೇ ಚೂರು ಕಾಗೆಯ ಒಂದು ಉಚ್ಚಿಷ್ಟ ಬಿದ್ದರೂ ಕೂಡ ಆ ನೀರು ಮೈಲಿಗೆ ಆಯಿತು, ಅದು ಶಿವಾಭಿಷೇಕಕ್ಕೆ ಯೋಗ್ಯವಲ್ಲ ಅಂತ ಹೇಳುವವರು. ಆದರೆ ಇವನು ಬಾಯಲ್ಲಿ ತುಂಬಿಸಿಕೊಂಡು ಬಂದಿದ್ದಾನೆ. ಎಂಜಲು ಅದು ಬಾಯಿಯ ಒಳಗೆ ಹೋದದ್ದು ಯಾವುದೇ ಇರ್ಬೋದು, ಅದು ಎಂಜಲಾಗೇ ಬಿಡ್ತದೆ. ಆದರೆ ಇವನು ಅದರಲ್ಲಿ ಯಾವುದೇ ಅವನ ಪರಿಶುದ್ಧ ಮನಸ್ಸುಳ್ಳವನು, ನಿಸ್ವಾರ್ಥವನಲ್ಲಿತ್ತು. ಹಾಗಾಗಿ ಕಣ್ಣಪ್ಪನ ಪೂಜೆ ನನಗೆ ಮೆಚ್ಚುಗೆ ಆಯಿತು ಅಂತ ಶಿವ ಹೇಳ್ತಾನೆ. ಹೀಗೆ ಆ ಶಿವನು ಹೇಳ್ತಾನೆ, ಪಾರ್ವತಿಯನ್ನು ಕುರಿತು ಹೇಳ್ತಾನೆ, ಸ್ವಲ್ಪ ಸೈರಿಸು, ನನ್ನ ಭಕ್ತ ಏನು ಅಂತ ನೀನು ನೋಡು ಅಂತ ಹೇಳ್ತಾನೆ. ಅಂದರೆ ನೀನೇನೋ ಹೇಳ್ತೀಯ, ಆ ಅರ್ಚಕ ಪರಿಶುದ್ಧವಾಗಿ ಶಾಸ್ತ್ರೋಕ್ತವಾಗಿ ಆಗಮೋಕ್ತವಾಗಿ ಪೂಜೆ ಮಾಡ್ತಾನೆ, ಅವನಲ್ಲಿ ಏನು ದೋಷ ಕಂಡಿರಿ, ಆ ಬೇಡನಲ್ಲಿ ಏನು ಭಕ್ತಿಯನ್ನು ಕಂಡ್ರಿ ಅಂತ ಹೇಳ್ತೀಯಲ್ಲ, ಸರಿ ನೀನೇ ಈಗ ನೋಡು ಅಂತ ಹೇಳಿ ಹೀಗೆ 6 ದಿವಸ ಕಳೀತದಂತೆ. 7ನೆಯ ದಿವಸ ದೇವಾಲಯಕ್ಕೆ ಬಂದ ಶಿವಬ್ರಾಹ್ಮಣನು ಶಿವನಿಲಯದಲ್ಲಿ ಹೊಲಸು ಮಾಡುವ ಕಿರಾತನನ್ನು ಕೊಲ್ಲುವೆನು ಎಂದು ಚಂದದ ಕಿರುಗತ್ತಿಯೊಂದನ್ನು ಮಸಿದು ಹರಿತಗೊಳಿಸಿದನು. 7ನೇ ದಿವಸಕ್ಕೆ ಇವನು ಕಾದು ಕೂತ್ಕೊಂಡಿದ್ದಾನೆ. ಈ ಶಿವಬ್ರಾಹ್ಮಣ, ಶಿವಭಕ್ತ, ಶಿವನ ಅರ್ಚಕ ಶಿವನಿಲಯಕ್ಕೆ ಈ ರೀತಿ ಹೊಲಸು ಮಾಡ್ತಾನಲ್ಲ, ಅಂತಹ ಕಿರಾತನನ್ನು ಆ ಬೇಡನನ್ನು ನಾನಿವತ್ತು ಕೊಲ್ತೇನೆ ಅಂತ ಆ ಒಂದು ಕಿರುಗತ್ತಿಯನ್ನು, ಚಂದದ ಕಿರುಗತ್ತಿಯನ್ನು ತೆಗೆದು ಅದನ್ನು ಮಸೆದು ಹರಿತಗೊಳಿಸ್ತಾನೆ. ಇತ್ತ ಶಿವ ಒಂದು ಉಪಾಯ ಮಾಡ್ತಾನೆ. ಒಂದು ಉಪಾಯವನ್ನು ಆಲೋಚಿಸಿ ಶಿವಲಿಂಗದಲ್ಲಿ 2 ಕಣ್ಣುಗಳನ್ನು ಮಾಡಿ ಒಂದು ಕಣ್ಣು ಒಡೆದು ರಕ್ತ ಸೋರುವಂತೆ ಮಾಡ್ತಾನೆ. ಈಗ ತನ್ನ ಭಕ್ತನನ್ನು ಪರೀಕ್ಷಿಸಬೇಕು, ಇವನು ಹೇಗೆ ಅಂತ ನೋಡುವ. ಅಂದರೆ ಡಾಂಭಿಕ ಭಕ್ತಿ, ಪರಿಶುದ್ಧ ಭಕ್ತಿ ಯಾವುದು ಮುಖ್ಯ ಅನ್ನೋದನ್ನು ಈಗ ನಾನು ಪರೀಕ್ಷೆ ಮಾಡ್ತೇನೆ ಅಂತ ಆ ಅರ್ಚಕಲ್ಲಿ ಕತ್ತಿ ಮಸೀತಾ ಇದ್ದಾನಲ್ಲ, ಹರಿತಗೊಳಿಸ್ತಾ ಇದ್ದಾನಲ್ಲ, ಅವನು ಇರುವಾಗಲೇ ಆ ಶಿವಲಿಂಗದಲ್ಲಿ 2 ಕಣ್ಣುಗಳನ್ನು ಮಾಡ್ತಾನೆ. ಒಂದು ಕಣ್ಣು ಒಡೆದು ರಕ್ತ ಸೋರುವ ಹಾಗೆ ಮಾಡ್ತಾನೆ. ಅದನ್ನು ನೋಡಿದಂಥ ಶಿವಬ್ರಾಹ್ಮಣ ಏನು ಮಾಡ್ತಾನೆ, ಅವನು ಹೆದರ್ಕೊಳ್ತಾನೆ, ಕಣ್ಣಿನಲ್ಲಿ ರಕ್ತ ಸೋರ್ತಾ ಉಂಟು. ಇದನ್ನು ನೋಡಿ ಆ ಬ್ರಾಹ್ಮಣ ಏನು ಮಾಡ್ತಾನೆ, ಆ ಭಕ್ತ ಅರ್ಚಕ ಏನು ಮಾಡ್ತಾನೆ ಅಂದರೆ, ಇದು ಏನೋ ಕೇಡಿನ ಸೂಚನೆ, ಏನೋ ಇನ್ನು ಮುಂದೆ ಕೆಟ್ಟದಾಗ್ತದೆ ಅಂತ ಯೋಚನೆ ಮಾಡಿ ಅವನು ಭಯದಿಂದ ಓಡಿಕೊಂಡು ಪಟ್ಟಣದ ಜನರಿಗೆ ಹೇಳ್ತಾನೆ. ಆ ಸುದ್ದಿಯನ್ನು ಕೇಳಿ ಅಚ್ಚರಿಗೊಂಡಂತಹ ಜನ ಶಿವಾಲಯಕ್ಕೆ ಬಂದು ನೋಡ್ತಾರೆ. ಬಂದು ನೋಡುವಾಗ ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ರಕ್ತ ಬಂದುದನ್ನು ನೋಡಿ ಅವರೆಲ್ಲರೂ ಬಂದು ಎಲ್ಲರೂ ಇನ್ನಷ್ಟು ಭಯಗೊಳ್ತಾರೆ. ಅರ್ಚಕ ಹೇಳಿದ ತಕ್ಷಣ ಓಡ್ಕೊಂಡು ಬಂದಿದ್ದಾರೆ. ಹೀಗೆ ಈ ರಕ್ತ ಕಣ್ಣಿನಿಂದ ಹರಿದುಕೊಂಡು ಹೋಗ್ತಾ ಉಂಟು. ಅದನ್ನು ನೋಡಿದಂತಹ ಜನರೆಲ್ಲ ಹೆದರ್ಕೊಳ್ತಾರೆ, ಇನ್ನಷ್ಟು ಭಯಗೊಳ್ತಾರೆ. ಅಷ್ಟು ಹೊತ್ತಿಗೆ ಕಣ್ಣಪ್ಪನು ಬೇಟೆಯಾಡಿ ಬರ್ತಾನೆ. ಮರಳಿ ದೇವಾಲಯಕ್ಕೆ ಬರುತ್ತಿರುವಲ್ಲಿ ಅವನಿಗೆ ಅಶುಭ ಸೂಚನೆಗಳಾಗ್ತದಂತೆ. ಅವನು ನೋಡ್ತಾನೆ, ಶಿವಾಲಯದ ಒಳಗೆ ಬಂದಿದ್ದಾನೆ. ಶಿವಲಿಂಗದ ಒಂದು ಕಣ್ಣು ಒಡೆದು ರಕ್ತ ಒಸರ್ತಾ ಇರುವುದನ್ನು ಕಂಡ ಕಣ್ಣಪ್ಪ ಕಂಗೆಟ್ಟು ಬಿಡ್ತಾನಂತೆ. ಬಿಲ್ಲನ್ನು ಒಮ್ಮೆಲೆ ಬಿಸಿಟು ಬಿಡ್ತಾನೆ, ಮಾಂಸವನ್ನು ಚೆಲ್ಲಿ ಬಿಡ್ತಾನೆ, ಬಾಯಲ್ಲಿ ತಂದಿದ್ದಂತಹ ನೀರನ್ನು ಕೂಡ ಉಗುಳಿ ಬಿಡ್ತಾನೆ, ಹೂವನ್ನು ತಲೆಯಲ್ಲಿ ಮುಡಿದಂತಹ ಹೂವನ್ನು ಚೆಲ್ಲಿ ಬಿಡ್ತಾನೆ. ಅವನು ತಲೆನೊಮ್ಮೆ ಬಡ್ಕೊಳ್ತಾನೆ, ತನ್ನ ತಲೆನೊಮ್ಮೆ ಬಡ್ಕೊಳ್ತಾನೆ, ಕಣ್ಣನೊಮ್ಮೆ ಬಡ್ಕೊಳ್ತಾನೆ, ಹುಡ್ಕೊಳ್ತಾ ಲಿಂಗದ ಹತ್ತಿರ ಓಡೋಡಿ ಬರ್ತಾನಂತೆ. ಲಿಂಗದ ಹತ್ತಿರ ಬಂದು ನೋಡಿ ಸಹಿಸಲು ಸಾಧ್ಯವಾದ ದುಃಖದಿಂದ ರಂಗಮಂಟಪದ ಒಳಗೆ ಹೊರಳಾಡಿ ಬಿಡ್ತಾನಂತೆ. ಅವನು ಕೇಳ್ತಾನೆ, ಶಿವನ ಹತ್ತಿರ ಕೇಳ್ತಾನೆ, ಚೂಪಾದ ಜಿಂಕೆಯ ಕೊಂಬು ನಾಟಿದ್ದೆ ಅಂತೆಲ್ಲ ಕೇಳ್ತಾನೆ. ಹೀಗೆಲ್ಲ ಬೇರೆ ಬೇರೆಯಾಗಿ ಅವನು ವಿಚಾರಿಸ್ತಾನೆ. ತಾನು ಧರಿಸಿದಂತಹ ವಸ್ತ್ರ ಇದೆಯಲ್ಲ, ಅದರಿಂದ ರಕ್ತ ಒಸರುವಂತಹ ಲಿಂಗದ ಕಣ್ಣನ್ನು ಊದುತ್ತಾ ಒರೆಸುತ್ತಾ ಚಿಗುರುಗಳಿಂದ ಒತ್ತಿ ನೋಡಿ ಉಪಚರಿಸ್ತಾನೆ. ಚಿಗುರನ್ನು ಆ ಎಲೆಯನ್ನೆಲ್ಲ ಗುದ್ದಿ ಅದರ ರಸವನ್ನು ಹಿಡ್ಕೊಂಡು ಬಂದು ಆ ಶಿವನ ಕಣ್ಣಿಗೆ ಹಾಕ್ತಾನೆ. ಆದರೂ ಕೂಡ ಏನು ಆ ರಕ್ತ ಬರುವುದು ನಿಲ್ಲುವುದಿಲ್ಲ. ಕೊನೆಗೆ ಅವನಿಗೊಂದು ಉಪಾಯ ಹೊಳಿತದೆ.
ಅವನೇನು ಮಾಡ್ತಾನೆ ಈ ಕಣ್ಣಪ್ಪ, ಹೀಗೆ ಯೋಚನೆ ಮಾಡ್ತಾನೆ. ಅವನ ತಲೆಯೊಳಗೆ ಒಂದು ಉಪಾಯ ಹೊಳಿತದೆ. ಈ ಕಣ್ಣಿಗೆ ನನ್ನ ಕಣ್ಣನ್ನೇ ಇತ್ತು ನೋಡ್ತೇನೆ. ಈ ಕಣ್ಣಲ್ಲಿ ರಕ್ತ ಬರ್ತಾ ಉಂಟಲ್ಲ ಪಾಪ, ಶಿವನಿಗೆಷ್ಟು ನೋವಾಗುವುದೋ ಏನೋ ಅಂತ ಯೋಚನೆ ಮಾಡಿಕೊಂಡು ಈ ಕಣ್ಣಿಗೆ ನನ್ನ ಕಣ್ಣನ್ನೇ ಬಿಟ್ಟು ನೋಡ್ತೇನೆ, ನನ್ನ ಕಣ್ಣನ್ನೇ ಇಟ್ಟು ನೋಡ್ತೇನೆ. ಆಗಲೂ ಸರಿ ಹೋಗದಿದ್ದರೆ ನನ್ನ ತಲೆಯನ್ನೇ ಒಪ್ಪಿಸಿ ಬಿಡ್ತೇನೆ ಅಂತ ಬಾಣವೊಂದನ್ನು ತೆಗೆದು ನಿಶ್ಶಂಕೆಯಿಂದ ಕಣ್ಣನ್ನು ಮೀಟಿ ತೆಗೆದು ಒಡೆದಿದ್ದ ಲಿಂಗದ ಕಣ್ಣಲ್ಲಿ ಒತ್ತಿ ನೋಡಲು ರಕ್ತ ಒಸರುವುದು ನಿಂತು ಹೋಯಿತು. ತನ್ನ ಕಣ್ಣನ್ನೇ ತೆಗಿತಾನಂತೆ ಬಾಣದಿಂದ. ಆ ಕಣ್ಣನ್ನು ಒಮ್ಮೆಲೆ ತೆಗೆದು ತನ್ನ ಕಣ್ಣನ್ನು ಮೀಟಿ ತೆಗೆದು ಆ ಬಾಣದಿಂದ ಮೀಟಿ ತೆಗೆದು ಆ ಒಡೆದಿದ್ದಂತಹ ಲಿಂಗದ ಕಣ್ಣಲ್ಲಿ ಒತ್ತಿ ನೋಡ್ತಾನೆ. ರಕ್ತ ಒಸರುವುದು ನಿಂತು ಹೋಗ್ತದೆ. ರಕ್ತ ಒಸರುವುದು ನಿಂತು ಕಣ್ಣು ಪ್ರಕಾಶಮಾನವಾಗಿ ಹೊಳೆಯತೊಡಗ್ತದಂತೆ. ಈ ಕಣ್ಣಪ್ಪನಿಗೆ ಭಾರಿ ಖುಷಿಯಾಗ್ತದೆ, ಸಂತೋಷ ಆಗ್ತದೆ. ಅಷ್ಟರಲ್ಲೇ ಲಿಂಗದ ಬಲಗಣ್ಣಿಂದ ರಕ್ತ ಹೊಸರತೊಡಗಿತ್ತು. ತನ್ನ ಒಂದು ಕಣ್ಣನ್ನು ಕಣ್ಣಪ್ಪ ಇಟ್ಟಿದ್ದಾನೆ, ಈ ಲಿಂಗದ ಕಣ್ಣಿಗೆ ಇಟ್ಟಿದ್ದಾನೆ. ತನ್ನ ಕಣ್ಣನ್ನು ಇಟ್ಟ ತಕ್ಷಣ ಶಿವಲಿಂಗದಲ್ಲಿ ಇದ್ದಂತಹ ಕಣ್ಣಿನಲ್ಲಿ ರಕ್ತ ಒಸರುವುದು ನಿಂತು ಹೋಗ್ತದೆ. ಕಣ್ಣು ಹೊಳಿಲಿಕ್ಕೆ ಶುರುವಾಗ್ತದೆ. ಪ್ರಕಾಶಮಾನವಾಗಿ ಆ ಕಣ್ಣು ಕಾಣ್ತದಂತೆ. ಕಣ್ಣಪ್ಪನಿಗೆ ಬಹಳ ಖುಷಿಯಾಗ್ತದೆ. ಅಷ್ಟರಲ್ಲೇ ಶಿವಲಿಂಗದಲ್ಲಿದ್ದ ಬಲಗಣ್ಣಿದೆ ಅಲ್ಲ, ಅದರಲ್ಲಿ ರಕ್ತ ಬರತೊಡಗುತ್ತದೆ. ಆಗ ಧೀರನಾದಂಥ ಕಣ್ಣಪ್ಪ ಅದನ್ನು ನೋಡಿ, ಇನ್ನೂ ನಾನು ಹೆದರುವುದಿಲ್ಲ, ಯಾಕಂದರೆ ಈಗಾಗಲೇ ಒಂದು ಕಣ್ಣನ್ನು ಕೊಟ್ಟಾಗಿದೆ ನಾನು, ಮತ್ತೊಂದು ಕಣ್ಣುಂಟು, ಬಳಿಕ ನನಗೆ ನೀನಿರುವೆ ಎಂದು ಆನಂದದಿಂದ ಶಿವನ ಕಣ್ಣು ನೋಯದಂತೆ ಉಂಗುಷ್ಟದಲ್ಲಿ ಒತ್ತಿ, ಅವನ ಕಣ್ಣು ಇನ್ನೊಂದು ಬಲಗಣ್ಣಲ್ಲಿ ರಕ್ತ ಒಸರ್ತಾ ಉಂಟಲ್ಲ, ಆ ಕಣ್ಣಿಗೆ ಅವನು ತನ್ನ ಉಂಗುಷ್ಟ ಅಂದರೆ ತನ್ನ ಕಾಲಿನ ಬೆರಳನ್ನು ಒತ್ತಿ ಹಿಡಿತಾನಂತೆ. ಕಣ್ಣಿಗೆ ಕುರುಹನ್ನು ಮಾಡ್ತಾನೆ, ಕಣ್ಣಿಗೆ ಗುರುತನ್ನು ಮಾಡ್ತಾನೆ. ಇನ್ನೊಂದು ಕೈಯಲ್ಲಿ ಏನು ಮಾಡ್ತಾನೆ, ತನ್ನ ಇನ್ನೊಂದು ಕಣ್ಣನ್ನು ತೆಗೆದು ಅಲ್ಲಿಗೆ ಇಡ್ತಾನಂತೆ. ಒಂದು ಕಾಲಲ್ಲಿ ತನ್ನ ಕಾಲಿನ ಬೆರಳಲ್ಲಿ ಶಿವನ ಬಲಗಣ್ಣಲ್ಲಿ ರಕ್ತ ಒಸರ್ತಾ ಉಂಟಲ್ಲ, ಅಲ್ಲಿ ಇಟ್ಟಿದ್ದಾನೆ. ಆ ಕಣ್ಣಿಗೆ ಒಂದು ಗುರುತಾಗಿ ಇಟ್ಟಿದ್ದಾನೆ. ಆ ಗುರುತಿನ ಪ್ರಕಾರ ತನ್ನ ಈಗ ಎರಡು ಕಣ್ಣು ಅವನಿಗೆ ಕಾಣಿಸೋದಿಲ್ಲ. ತನ್ನ ಆ ಬಲಗಣ್ಣನ್ನು ಇನ್ನೊಂದು ಕಣ್ಣನ್ನು ಬಲಗಣ್ಣಿಗೆ ಇಡ್ತಾನೆ, ತೆಗೆದು ಅಲ್ಲಿಡ್ತಾನೆ. ಶಿವ ಏನು ಮಾಡ್ತಾನೆ, ಅಯ್ಯೋ ಅವನು ಈಗ ಭಕ್ತನ ಕಣ್ಣಲ್ಲಿ ರಕ್ತ ಒಸರ್ತಾ ಉಂಟು, ಇನ್ನೂ ತಡ ಮಾಡುವುದು ಸರಿಯಲ್ಲ ಅಂತ ಅವನಲ್ಲಿಗೆ ಪ್ರತ್ಯಕ್ಷನಾಗ್ತಾನೆ. ಅಂದರೆ ಪಾರ್ವತಿ ಇದನ್ನೆಲ್ಲ ನೋಡ್ತಾ ಇದ್ದಾಳೆ. ಓಡಿಕೊಂಡು ಬಂದವನೇ ಕಣ್ಣಪ್ಪನ ಕೈಯನ್ನು ಹಿಡಿತಾನೆ. ಆಗ ಆಕಾಶದಲ್ಲಿ ಹೂ ಮಳೆಗರೆದವು, ದೇವದೊಂದುಬಿಹಿಗಳು ಮೊಳಗಿದವು. ನಂದೀಶ ವೀರಭದ್ರರಾದಿ ಗಣಗಳು ಇಂದ್ರಾದಿ ದೇವತೆಗಳು ಅಲ್ಲಿಗೆ ಬರ್ತಾರೆ. ಗಿರಿಜೆಗೆ ಶಿವ ತನ್ನ ಭಕ್ತನ ಮಹಿಮೆಯನ್ನು ತೋರಿಸ್ತಾನೆ. ಬಾಪುರೇ, ಇಂತಹ ಒಂದು ಭಕ್ತ, ಇಂತಹ ಕಣ್ಣಂದ ಎಲ್ಲರಿಗೆ ಕಣ್ಣ ನಾನೀವೆನಂಥದು ಇಲ್ಲಿ ಇಂತೆನಗೆ ಕಣ್ಣಿತ್ತ ಭಕ್ತಿಗೆ ಪೂಂದು ಎನಗೆ ಕಣ್ಣನು ನೀನೇ ಎನಗೆ ಪುಣ್ಯಂ, ನೀನೇ ಎನಗೆ ಪುತ್ರಂ, ನೀನೇ ಎನಗೆ ಮಿತ್ರಂ, ನೀನೇ ಎನ್ನ ಪಡಿಸಣ ನೋಡಿತೆ ಎನಗೆ ನಿನ್ನ ಮೊಗದ್ಭವಣಿಯೇ ಅಗ್ಭವಣಿ ಎನಗೆ ಎಂದು ಶಿವನು ಹೊಗಳ್ತಾನೆ. ನೀನು ಇಂತಹ ನನಗೆ ಕಣ್ಣನ್ನು ಇತ್ತಂತಹ ನೀನೇ ನನಗೆ ಪುತ್ರನಾಗಿದ್ದೀಯೆ. ಅಂತಹ ಒಂದು ಭಕ್ತಿಗೆ, ನಿನ್ನಂತಹ ಈ ಭಕ್ತಿಗೆ ನಿನ್ನ ನನಗೆ ಇತ್ತಂತಹ ನೀನು ಕಣ್ಣಪ್ಪನಾಗಿದ್ದಿ. ಇಂತಹ ನಿನ್ನ ಪರಿಶುದ್ಧವಾದ ಭಕ್ತಿಗೆ ನಾನು ಸೋತು ಹೋಗಿದ್ದೇನೆ. ನಿನ್ನ ಕಣ್ಣು ನನ್ನಲ್ಲಿದೆ, ಇದೇ ನನಗೆ ಪುಣ್ಯ. ನೀನೇ ನನಗೆ ಪುತ್ರನಾಗಿದ್ದೀಯೆ, ನೀನೇ ನನಗೆ ಮಿತ್ರನಾಗಿದ್ದೀಯೆ ಅಂತ ಹೀಗೆ ಹೇಳಿ ಆತನನ್ನು ಆಲಂಗಿಸ್ತಾನೆ ಶಿವನು. ಈ ಕಣ್ಣಪ್ಪನನ್ನು ಹೊಗಳ್ತಾನೆ. ತನ್ನ ಭಕ್ತನನ್ನು ಆತನ ಕೋರಿಕೆಯಂತೆ ತನ್ನ ನಿರ್ಮಲ ಕಾಯವನ್ನು ಅನುಗ್ರಹಿಸಿ, ಅಂದರೆ ಭಕ್ತ ಕಣ್ಣಪ್ಪ ಏನು ಮಾಡ್ತಾನೆ, ಶಿವನ ನೋಡಬೇಕು ಅಂತ ಹೇಳ್ತಾನೆ. ಆಗ ಶಿವನು ತನ್ನ ನಿಜವಾದ ಕಾಯವನ್ನು, ತನ್ನ ರೂಪವನ್ನು ಆತನಿಗೆ ತೋರಿಸಿ ಅವನನ್ನು ತನ್ನ ಆ ವಿಮಾನದಲ್ಲಿ, ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಳ್ಳಲು ಹೇಳಿ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಆತನಿಗೆ ಗಣಪದವಿಯನ್ನು ಕೊಡ್ತಾನೆ. ಹೀಗೆ ಪರಿಶುದ್ಧ ಭಕ್ತಿಯನ್ನು ಹೊಂದಿದಂತಹ, ಸರಳ ಭಕ್ತಿಯನ್ನು ಹೊಂದಿದಂತಹ, ನಿರ್ಮಲ ಮನಸ್ಸಿನ ಭಕ್ತಿಯನ್ನು ಹೊಂದಿದಂತಹ ಬೇಡರ ಕಣ್ಣಪ್ಪನ ಈ ಮುಗ್ಧ ಭಕ್ತಿಯನ್ನು ಶಿವ ಇಡೀ ಒಂದು ಜಗತ್ತಿಗೆ ತೋರಿಸ್ತಾನೆ. ಹಾಗೆ ತನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಆತ ಮಾಂಸವನ್ನು ನೈವೇದ್ಯ ಮಾಡಿದರೂ ಕೂಡ ಇಂತಹ ಒಂದು ಭಕ್ತಿಯನ್ನು ಶಿವ ಸಂಭ್ರಮಿಸ್ತಾನೆ.
ಆತನ ನಿರ್ಮಲವಾದಂತಹ ಭಕ್ತಿಗೆ ಒಪ್ಪಿದಂತಹ ಶಿವನು ಅಲ್ಲಿ ಪ್ರತ್ಯಕ್ಷನಾಗಿ ಆತನಿಗೆ ತನ್ನ ಒಂದು ರೂಪವನ್ನು ತೋರಿಸಿ ಆತನ ಮುಗ್ಧ ಭಕ್ತಿಯಿಂದಾಗಿ ಆತನನ್ನು ತನ್ನ ಆ ವಿಮಾನದಲ್ಲಿ ಪುಷ್ಪಕ ವಿಮಾನದಲ್ಲಿ ಕೂರಿಸಿ ತನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಆತನಿಗೆ ಗಣಪದವಿಯನ್ನು ನೀಡ್ತಾನೆ. ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಹಾಗೆ ಮೊದಲೇ ಹೇಳಿದ್ದೇನಿಲ್ಲಿ ಬೇಡರ ಕಣ್ಣಪ್ಪನ ಮೊದಲ ಪ್ರಶ್ನೆ, ಬೇಡರ ಕಣ್ಣಪ್ಪನ ಮುಗ್ಧ ಭಕ್ತಿಯನ್ನು ಕುರಿತು ಬರೆಯಿರಿ. ಎರಡನೇ ಪ್ರಶ್ನೆ, ನಿರ್ಮಲ ಮನಸ್ಸಿನ ಭಕ್ತಿ ಮತ್ತು ಡಾಂಭಿಕ ಭಕ್ತಿಗೂ ಕಣ್ಣಪ್ಪನ ಈ ಒಂದು ಬೇಡರ ಕಣ್ಣಪ್ಪನ ರಗಳೆಯಲ್ಲಿ ಹೇಗೆ ಪರಿಚಯಿಸಲಾಗಿದೆ ಅನ್ನುವಂಥ ಪ್ರಶ್ನೆ. ಮೂರನೇದು, ಶಿವನಿಗೆ ನೈವೇದ್ಯವನ್ನು ಸಮರ್ಪಿಸುವಂತಹ ಸಂದರ್ಭದ ಭಕ್ತಿಯನ್ನು ಸಂಭ್ರಮಿಸುವ ಕುರಿತು ಬರೆಯಿರಿ ಅನ್ನುವಂತಹ ಪ್ರಶ್ನೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಹರಿಹರ ಬರೆದ ಬೇಡರ ಕಣ್ಣಪ್ಪನ ರಗಳೆ ಅನ್ನುವಂತಹ ಈ ಕಾವ್ಯದ ಸಾರಾಂಶ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮಗೆ ನಿಮ್ಮ ತರಗತಿಯಲ್ಲಿ ಇರುವಂತಹ ಕನ್ನಡ ಉಪನ್ಯಾಸಕರು ಪಾಠವನ್ನು ಮಾಡಿರ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಿಂದ ಉಪಯೋಗವಾಗಲಿ ಅನ್ನುವಂತಹ ಒಂದು ಕಾರಣದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಹಾಗೇನಾದರೂ ಕೆಲವೊಂದು ಪಾಠಗಳು ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿಬಿಡಿ ಸಾಕು, 2 ದಿವಸದಲ್ಲಿ ಅಪ್ಲೋಡ್ ಮಾಡಿಬಿಡ್ತೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.